ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ವಿವಿಧ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟಗೊಂಡಿರುತ್ತದೆ. ಹೌದು, ಇಲ್ಲಿ ಕರ್ನಾಟಕದಲ್ಲಿರುವಂತಹ ಹಿಂದುಳಿದ 74 ಬ್ಲಾಕ್ಗಳಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳಲ್ಲಿ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಜೂನ್ 4ರವರೆಗೆ ಅಡ್ಮಿಷನ್ ಮಾಡಲು ಕಾಲಾವಕಾಶವನ್ನು ನೀಡಲಾಗಿತ್ತು. ಇಲ್ಲಿ ಅಡ್ಮಿಷನ್ ಮಾಡಿದ ನಂತರ ಉಳಿಕೆಯಾಗಿರುವ ಸೀಟುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಇವತ್ತು ಪ್ರಕಟಗೊಳಿಸಲಾಗಿರುತ್ತದೆ. ಇಲ್ಲಿ ಯಾರ್ಯಾರು ಆಯ್ಕೆಯಾಗಿದ್ದೀರೋ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳುವುದು ಹೇಗೆ ಅಂತ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ. ತಾವು ಕೂಡ ನೋಡ್ಕೊಳ್ಬಹುದು. ಅದೇ ರೀತಿಯಾಗಿ ತಾವು ಏನು ಮಾಡ್ಬೋದು, ಇಲ್ಲಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಹೋಗಬೇಕು. ಅಲ್ಲಿ ಆದರ್ಶ ವಿದ್ಯಾಲಯ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಮೊದಲಿಗೆ ಪೇಜ್ ಓಪನ್ ಆಗುತ್ತದೆ. ಆ ಪೇಜಲ್ಲಿ ಆದರ್ಶ ವಿದ್ಯಾಲಯದ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಲಾಗಿರುತ್ತದೆ ಅಂತಿರ್ತದೆ. ಅದನ್ನು ತಾವು ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟ ಅಂತಿರುತ್ತೆ. ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತೇಳಿ ಅನೌನ್ಸ್ಮೆಂಟ್ ಅಂತ. ತಾವು ಏನು ಮಾಡಬೇಕಲ್ಲಿ ಕ್ಲಿಕ್ ಹಿಯರ್ ಅಂತಿರುತ್ತದೆ, ಅದನ್ನು ತಾವು ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ ತೋರಿಸ್ತೀನಿ, ತಾವು ನೋಡ್ತಾ ಹೋಗ್ಬೋದು. ಸೀಟು ಹಂಚಿಕೆಯನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತಾವು ಏನು ಮಾಡಬೇಕು, ತಮ್ಮ ಇಲ್ಲಿ ಸ್ಯಾಟ್ಸ್ ನಂಬರನ್ನು ಹಾಗೂ ತಮ್ಮ ಇಲ್ಲಿ ಸ್ಯಾಟ್ಸ್ ನಂಬರ್ ಜೊತೆಗೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ನಂಬರ್ ಹಾಕಬೇಕು. ಅಥವಾ ಇಲ್ಲಿ ತಾವು ಹಾಲ್ ಟಿಕೆಟ್ ನಂಬರನ್ನು ಹಾಕಿ ಚೆಕ್ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಇಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ದಿನಾಂಕವನ್ನು ಕೊಟ್ಟಿದ್ದಾರೆ. ಎಷ್ಟನೇ ದಿನಾಂಕವರೆಗೂ ಅಂದರೆ ಯಾವ ದಿನಾಂಕದವರೆಗೂ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಆದರ್ಶ ವಿದ್ಯಾಲಯದಲ್ಲಿ 2025-26ನೇ ಸಾಲಿನ 6ನೇ ತರಗತಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟಿಸಲಾಗಿದೆ. ಪ್ರವೇಶಕ್ಕೆ ಕೊನೆಯ ದಿನಾಂಕ 26ನೇ ಜೂನ್ 2025 ಅಂತಿರುತ್ತದೆ. ತಾವು ಇಲ್ಲಿ 26ನೇ ಜೂನ್ವರೆಗೂ ಕಾಯದೆ ತಕ್ಷಣವೇ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ತಾವು ಅಡ್ಮಿಷನ್ ಮಾಡಬಹುದು. ಇದು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸನ್ನು ಕೂಡ ನಾನಿಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು. ಅಂದರೆ 74 ಜಿಲ್ಲೆಗಳಲ್ಲಿರುವಂಥ ಹಿಂದುಳಿದ 74 ಬ್ಲಾಕ್ಗಳಲ್ಲಿರುವಂತಹ ಎಲ್ಲ ಆದರ್ಶ ವಿದ್ಯಾಲಯಗಳ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟಿದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಇದು ಸೆಕೆಂಡ್ ಲಿಸ್ಟ್ನಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಜೂನ್ 26, 2025ರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ. ತಾವೆಲ್ಲರೂ ಕೂಡ ತಡ ಮಾಡದೆ ಅಡ್ಮಿಷನ್ ಮಾಡಿ. ಒಂದು ವೇಳೆ ಈ ಲಿಸ್ಟಲ್ಲಿಯೂ ಆಯ್ಕೆ ಆಗಿಲ್ಲ ಅಂದರೆ ತಾವೆಲ್ಲರೂ ಕೂಡ ಚಿಂತಿಸಬೇಡಿ. ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ತಮಗೆ ಇನ್ನೊಂದಿಷ್ಟು ಅವಕಾಶಗಳು ಸಿಗಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಇಡೀ ರಾಜ್ಯದ 74 ಬ್ಲಾಕ್ಗಳ ಹಿಂದುಳಿದ ಇಲ್ಲಿ ಏನು ತಾಲೂಕುಗಳಿವೆ ಆ ತಾಲೂಕುಗಳಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳಲ್ಲಿ ಇರುವಂತಹ ಒಟ್ಟು ಆದರ್ಶ ವಿದ್ಯಾಲಯಗಳ ಏನು ಕಟ್ ಆಫ್ ಮಾರ್ಕ್ಸನ್ನು ಕೂಡ ತಾವು ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು. ಇಲ್ಲಿ ತಾವು ಸೆಲೆಕ್ಟ್ ಆಗಿದ್ರಲ್ವ ಚೆಕ್ ಮಾಡ್ಕೊಳ್ಳೋದ್ರ ಬಗ್ಗೆನೂ ತಾವು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ತಾವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಧನ್ಯವಾದಗಳು.